ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಲೋಕಸಮರದಲ್ಲಿ ಗೆದ್ದೇ ಗೆಲ್ಲುವ ವಿಶ್ವಾಸದಲ್ಲೇ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿ ವಿಜಯನಗರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಹರಿಪ್ರಸಾದ್ಗೆ ಮಾಜಿ ಸಚಿವ ಕೃಷ್ಣಪ್ಪ ಕೂಡ ಸಾಥ್ ಕೊಟ್ರು. ವಿಜಯನಗರದಲ್ಲಿ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ರ್ಯಾಲಿ. ಕ್ಷೇತ್ರದಾದ್ಯಂತ ತೆರಳಿ ಭರ್ಜರಿ ಕ್ಯಾಂಪೇನ್. ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ತಮ್ಮ ಕ್ಷೇತ್ರದ ವ್ಯಾಪ್ತಿಯ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಿಗೂ ತೆರಳಿ ಮತಬೇಟೆ ನಡೆಸುತ್ತಿದ್ದಾರೆ. ವಿಜಯನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ರು. ಮೈತ್ರಿ ಪಕ್ಷದ ಅಭ್ಯರ್ಥಿ ಪರ ಮತ ನೀಡುವಂತೆ ಮನವಿ ಮಾಡಿದ್ರು. ಮತದಾರರು ಈ ಬಾರಿ ಬದಲಾವಣೆ ಬಯಸಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡೋಕೆ ಮುಂದಾಗಿದ್ದಾರಂತೆ. ಇನ್ನು ಕ್ಯಾಂಪೇನ್ನಲ್ಲಿ ಭಾಗಿಯಾದ ವಿಜಯನಗರ ಶಾಸಕ ಮಾಜಿ ಸಚಿವ ಕೃಷ್ಣಪ್ಪ ಕ್ಷೇತ್ರದ ಮತದಾರರಲ್ಲಿ ಅನುಭವಿ ರಾಜಕಾರಣಿ ಬಿಕೆ ಹರಿಪ್ರಸಾದ್ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ಇದೇ ಹುರುಪಿನಲ್ಲಿ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಕೂಡ ರೋಡ್ ಶೋ ನಡೆಸಿ ಮತಬೇಟೆ ನಡೆಸಿದ್ದಾರೆ. ಮೈತ್ರಿ ಅಭ್ಯರ್ಥಿ ಆಗಿರೋದು ಒಂದು ಭಾಳ ಪ್ರಬಲವಾದ ಮೈತ್ರಿ. ಇದು ಜಾತ್ಯತೀತ ಜನತಾದಳದ ಸರ್ವೋಚ್ಚ ನಾಯಕರಾದ ದೇವೇಗೌಡರು ಮತ್ತು ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರ ಪ್ರಾಬಲ್ಯ ಇರತಕ್ಕಂಥ ಪ್ರದೇಶ. ಇದರಲ್ಲಿ ಸಾಕಷ್ಟು ಬದಲಾವಣೆಗಳು ತರತಕ್ಕಂಥದ್ದು ಎಲ್ಲ ಲಕ್ಷಣಗಳು ಸಹ ಕಾಣ್ತಾ ಇದೆ. ಆದ್ದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಮೈತ್ರಿಕೂಟ ಭಾಳ ಪ್ರಬಲವಾಗಿ ಚುನಾವಣೆ ಎದುರಿಸುತ್ತೆ, ಒಳ್ಳೆ ಫಲಿತಾಂಶವೂ ಸಹ ಬರುತ್ತೆ. ಈ ಬಾರಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಮತದಾರರ ಮನವೊಲಿಸೋಕೆ ಬಿಕೆ ಹರಿಪ್ರಸಾದ್ ಹಲವು ಆಯಾಮಗಳಲ್ಲಿ ಚಿಂತನೆ ನಡೆಸಿದ್ದಾರೆ. ಯುವ ಮತದಾರರನ್ನ ಸೆಳೆಯೋಕೆ ಪಕ್ಕಾ ಪ್ಲಾನ್ ರೂಪಿಸಿರುವ ಬಿಕೆ ಹರಿಪ್ರಸಾದ್ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿದ್ರು. ಈ ವೇಳೆ ದೇಶಕ್ಕೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಮೋದಿ ಗುಂಗಿನಿಂದ ದೇಶದ ಯುವ ಜನರು ಹೊರಬಂದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿ ಅಂತ ಮನವಿ ಮಾಡಿದ್ರು. ಸಂಪೂರ್ಣ ಒಂದು ಅವಕಾಶವನ್ನು ಕೊಟ್ಟಿದ್ದರು ಮೋದಿಗೆ. ಅದೊಂದು ಎಕ್ಸ್ಪೆರಿಮೆಂಟ್ ಮಾಡಿದರು, ಪ್ರಯೋಗವನ್ನು ಮಾಡಿದರು. ಅದರಿಂದ ಗೊತ್ತಾಗುತ್ತೆ ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅಂತೇಳಿ. BJP 5 ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿ ಇದುವರೆಗೂ ಸಹ ಹೇಳಿಲ್ಲ. ಅವರಿಗೆ ಮತ ಕೇಳ್ತಾ ಇರೋದು ಯೋಧರಿಗೆ ಮತ್ತು ರೈತರಿಗೆ ಮತ ಕೊಡಿ ಅಂತ ಇದ್ದಾರೆ ವಿನಃ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಮತ ಕೇಳ್ತಾ ಇಲ್ಲ. ಅದರ ಅರ್ಥ ಮೋದಿ 5 ವರ್ಷದಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಸಾಬೀತು. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆ ಕಣ ರಂಗೇರ್ತಾ ಇದ್ದು ಅಭ್ಯರ್ಥಿಗಳು ಮತದಾರರ ಮನವೊಲಿಸೋಕೆ ನಾನಾ ಕಸರತ್ತು ಆರಂಭಿಸಿದ್ದಾರೆ. ಬಹಿರಂಗ ಸಭೆ ಸಮಾರಂಭಗಳನ್ನ, ಪ್ರತ್ಯೇಕ ಸಮುದಾಯಗಳನ್ನ ಭೇಟಿಯಾಗಿ ಮತದಾರರ ಮನವೊಲಿಸುವಲ್ಲಿ ನಿರತರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.